ತಿನ್ಬೇಕು ಇವತ್ತು ಬದುಕ್ತೆ ನಾಳೆ ಸಾಯ್ತೀಯ ಅವಾಗ್ಲಿಂದ ನಿಧಾನ ಹೋಗೋಣ ಇವಾಗ ಓಡ್ತವ್ರೆ ನಾಯಿ ಓಡ್ದಂಗೆ ಇನ್ನೊಂದು ಹಂಗೆ ಸ್ಟೆಪ್ ಡ್ಯಾನ್ಸ್ ಹಾಕಿ ಸರ್ ಮ್ಯಾಮೇ ಹಂಗೆ ಆಡ್ತಿದ್ದಾರೆ ಅಂದ್ರೆ ನೀವು ಮ್ಯಾಮ್ಗಳಂಗೆ ಆಡ್ತಾರಪ್ಪ ಸರ್ಗಳಂಗೆ ಮಾಡೋಕ್ಕಾಗಲ್ಲ ಜವಾಬ್ದಾರಿಗಳು ಜಾಸ್ತಿ. ಎಷ್ಟು ಜನ ಬಂದಿದ್ದಾರೆ ಅರ್ಧಕ್ಕರ್ಧ ನಮ್ಮ ಕಾಲೇಜ್ ಅವರೇ ಬಂದಿರೋದು ನೋಡಿ ಗೈಸ್ ನಾವು ಇಷ್ಟು ಜನ ಬಂದಿದ್ದೀವಿ ನಮ್ಮ ಕಾಲೇಜಿಂದ. ವಾಟ್ಸಪ್ ಫಾರ್ಮ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗು ಒಂದು ಸ್ವಲ್ಪ ಕ್ರೇಜಿ ಆಗಿರುತ್ತೆ, ಯಾಕಂದರೆ ನಮ್ಮ ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವ ಟ್ರಿಪ್ಗೂ ಹೋಗಿರಲಿಲ್ಲ. ಫಸ್ಟ್ ಪಿ ಯು ಟೈಮಲ್ಲಿ ವಂಡರ್ಲಾ ಕರ್ಕೊಂಡು ಹೋಗಿದ್ದೆ, ಬಟ್ ವಂಡರ್ಲಾ ಕಾಮನ್ ಬೆಂಗಳೂರು ಸೈಡೇ ಅಲ್ವಾ. ಕಾಲೇಜಿಂದ ಶಿವಮೊಗ್ಗ ಆ್ಯಂಡ್ ಚಿಕ್ಕಮಂಗ್ಳೂರು ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಜೊತೆ. ನಾನು ಇವಾಗ 3 ಡೇಸ್ ಅಂತೆ, ನೋಡೋಣ ಫ್ರೆಂಡ್ಸ್ ಜೊತೆ ಹೆಂಗೆ ಮಜಾ ಮಾಡ್ಬೋದು ಏನು ಎತ್ತ ಅಂತ ವಿಡಿಯೋ ಫುಲ್ ಎಂಟು ತನಕ ನೋಡಿ, ಕ್ರೇಜಿ ಆಗಿರುತ್ತೆ. ಕರೆಕ್ಟ್ ಹೇಳಿದ್ದಾರೆ ಕಾಲೇಜ್ ಹತ್ರ ಹೋಗ್ಬೇಕಂತೆ. ಕರೆಕ್ಟ್ ಇವಾಗ 7 ಟೈಮು, ಓಡೋಣ ಬೇಗ ಓಡೋಣ. ರೆಡಿ ಆಗಿದ್ದೀನಿ, ಫುಲ್ಲು ಪ್ಯಾಕೆಲ್ಲ ಮಾಡಾಯಿತು. ಚಿಕ್ಕ ಬ್ಯಾಗ್ ಹೆವಿ ವೇಟ್ ಆಗಿಬಿಟ್ಟಿದೆ, ಏನು ಮಾಡೋದು ಗೊತ್ತಿಲ್ಲ. ಏನಾದ್ರು ಸುಮ್ಮನೆ ಬ್ಯಾಗ್ ತೊಗೊಂಡು ಓಡಾಡ್ತೀವಿ, ಸುಮ್ಮನೆ ಬಸ್ಸಲ್ಲಿ ಅಷ್ಟೇ ಇಲ್ಲ ಬೇಕದು. ನೋಡೋಣ ಹೆಂಗಿರುತ್ತೆ ಫ್ರೆಂಡ್ಸ್ ಜೊತೆ ಹೋಗಿ ಹೆಂಗೆಲ್ಲ ಮಜಾ ಮಾಡ್ಬೋದು ಅಂತ. ವಿಡಿಯೋ ಪೂರ್ತಿ ನೋಡಿ ಮಜಾ ಮಾಡಿ, ನೀವು ಮಜಾ ಮಾಡಿ, ನಾನು ಮಜಾ ಮಾಡ್ತೀನಿ. ಸೊ ಕರೆಕ್ಟ್ 8 o'clock ಅಲ್ಲಿಂದ ಹೊರಡೋದಂತೆ. ನಾನು ಕರೆಕ್ಟ್ 7:30 ಇಲ್ಲಿಂದ ಆಟೋಲ್ಲಿ ಹೋಗ್ಬಿಡ್ತೀನಿ. ನಾನು ಸುಮ್ಮನೆ ಗಾಡಿ ನಿಲ್ಲಿಸಿದ್ರೆ ಸುಮ್ಮನೆ ರಿಸ್ಕು, 3 ದಿವಸ ಅಲ್ಲೇ ಇರುತ್ತೆ ಗಾಡಿ, ಬೇಡ ಸುಮ್ಮನೆ. ಸೊ ಬನ್ನಿ ಫಸ್ಟು ಬೇಗ ಓಡೋಣ. ಎಲ್ಲಿ ಹೋಗ್ತಾ ಇದ್ದೀನಿ ನಾನು? ಏನೇನು ಅತ್ತ ಏನು ತತ್ತ ಅಂದರೆ ಯಾರಿಗೂ ಅರ್ಥ ಆಗಲ್ಲ, ಇಲ್ಲಿ ಕರೆಕ್ಟಾಗಿ ಮಾತಾಡಬೇಕು. ನಾವು ಒಂದೇ ಕಡೆ ಮಾತ್ರ ಹೋಗಿದ್ದು, ಇವನು ನೋಡಿದ್ರೆ ರಜಾನೇ ಇಲ್ಲ, ಇವನಿಗೆ ರಜಾ ಇಲ್ದಿರ್ದು ಎಲ್ಲೆಲ್ಲೂ ಏನು ದೀದಿ ಅಂತ ಏನೇನು ಹೇಳ್ತಾಳೆ, ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಸೊ ಇವಾಗ ಓಡೋಣ, ಟೈಮ್ ಆಗಿದೆ. ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಕಾಲೇಜ್ ಹತ್ರ. ಅಲ್ಲಿಂದ ಯಾರ್ಯಾರು ನನ್ನ ಜೊತೆ ಇರ್ತಾರೆ ಏನು ಎತ್ತ ಅಂತ ಎಲ್ಲ ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ, ಹೋಗೋಣ. ಬಾಯ್. ಸೊ ಕ್ಯಾಬ್ ಬಂತು, ಓಡೋಣ ಇವಾಗ ಕಾಲೇಜ್ ಹತ್ರ. ಸರ್ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಸರ್? ಕರೆಕ್ಟು 25 ನಿಮಿಷನಾ? ಆದಷ್ಟು ಬೇಗ ಹೋಗಿ. ಸೊ ಹೋಗೋಣ. ಸೊ ಜಸ್ಟ್ ಇವಾಗ ಕಾಲೇಜ್ ಹತ್ರ ರೀಚ್ ಆದೆ. ಅದೇ ಫ್ರೆಂಡ್ಸ್ ಅವ್ರಿಗೆಲ್ಲ ಕಾಲ್ ಮಾಡಿದ್ದೆ, ಬರ್ತಾ ಇದ್ದೀನಿ, ಆನ್ ದ ವೇ ಅಂತ ಹೇಳ್ತಿದ್ದಾರೆ. ಸೊ ಕಾಯೋಣ, ಒಂದು 10 ಮಿನಿಟ್ಸಲ್ಲಿ ಬರ್ತಾರಂತೆ. ಹೋಗೋಣ ಗೈಸ್, ವಿಲ್ ಎಂಜಾಯ್. ಓಕೆ, ಯು ಗೈಸ್ ಆಲ್ಸೋ ಎಂಜಾಯ್, ಲೆಟ್ಸ್ ಗೋ. ನೋಡಿ ಯಾವಾಗ ಹೇಳಿದ್ದೀವಾಗ ಎಲ್ಲ ಆಡ್ಸ್ಕೊಂಡು ಆರಾಮಾಗಿ ಬರ್ತವನೆ. ಇಲ್ಲೇನಾದ್ರು ಹೋಟ್ಲ್ ಹತ್ರ ಬಂದಿದ್ದು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ, ನೋಡಿ ಎಲ್ಲ ಆಡ್ಸ್ಕೊಂಡು ಬರ್ತಾರಪ್ಪ ಆರಾಮಾಗಿ. ಏನು ಮಗ ಹಿಂಗೆ ರೆಡಿ ಆಗಿಬಿಟ್ಟಿದ್ಯಾ? ಇಬ್ಬರು ಬಂದಿದ್ದಾರೆ, ಇನ್ನೊಬ್ಬ ಬರ್ತಾ ಇದ್ದಾನಂತೆ. ಗಾಡಿ ನಿಮ್ಮ ಮನೆ ಹತ್ರ ತಿನ್ಕೊಂಡು ಅರ್ಧ ಗಂಟೆ ಆಗುತ್ತೆ ಬರೋಕ್ಕೆ, ಅದು ಇದು ಅಂತ ಹೊಡಿತಿದ್ದ. ಬಾರೋ ನಿಧಾನಕ್ಕೆ ಬಾರೋ ಅಂತ ಹೇಳಿದ್ವಿ. ಜಾಗ ಕೊಟ್ಟರು ಬರಲ್ವಲ್ಲೋ. ಏನು ಎಷ್ಟು ಹೊತ್ತಾ? ಎಷ್ಟು ಬ್ಯಾಗ್ ಇದು? ನಾನು ನಂದೇ ಪರವಾಗಿಲ್ಲ ಹಂಗಂದ್ರೆ. ನಾನು ನಂದೇ ಜಾಸ್ತಿನ ಅನ್ಕೊಂಡಿದ್ದೆ. ಎಷ್ಟು ಹೊತ್ತು ಕಾಯ್ದೇಳು, ಹೊಟ್ಟೆಗೆ ಏನು ತಿಂತ್ಯಾ? ಏ ಸುಮ್ಮನೆ ಇರಪ್ಪ, ನಾನು ಎಷ್ಟು ಹೊತ್ತು ಕಾಯ್ದು. ಇಲ್ಲಿ ನೋಡಿಲಿ, ಮುಟ್ಟು ನೋಡಿ, ಇಲ್ಲಿ ಬೆಂಡಾಗ್ಬಿಟ್ಟೈತೆ ನಂದು ಬೋನು, ಬ್ಯಾಗ್ ಇಟ್ಕೊಂಡು. ಆಮೇಲೆ ಮತ್ತೆ ಇದು ಮಾಡ್ತೀನಿ. ಧನುಷ್ ಇನ್ನು ನಮ್ಮ ನಾಗರಭೂಮಿ ಹತ್ರ ಅವನಂತ ಬರ್ತಾನಂತೆ ಬಿಡ. ಇವನು ಈಗ ಇನೋವಾ ತರ್ತಾನೆ, ಇನೋವಾದಲ್ಲಿ ತರ್ತೀನಿ. ಪೆಟ್ರೋಲ್ ಹಾಕ್ತಾರೆ, 4,000 ತೊಗೊಂಬ, ಪೆಟ್ರೋಲ್ ಹಾಕ್ತಾರೆ, ಎಲ್ಲ ಹಾಕ್ಸೋಣ ಬಿಡು, ದುಡ್ಡು ಐತಲ್ಲ ಹೆಂಗೂ. ಸೊ ಅದೇ ಗೈಸ್, ಇವಾಗ ಹೋಟ್ಲಿಗೆ ಬಂದಿದ್ದು, ನಾನು ತಿನ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಹೋದ್ಮೇಲೆ ಸುಮ್ಮನೆ ಹೊಟ್ಟೆ ಅದು ಯಾಕಲ್ವಾ, ಅವ್ರು ನಿಲ್ಸಲ್ಲ. ಫುಲ್ ತಿಂದು ಎನರ್ಜಿ ಮಾಡ್ಕೊಂಡು ಫುಲ್ ದೋಷಲ್ಲಿ ಹೋಗ್ಬೇಕೇನಂತ್ಯ. ಅರ್ಜೆಂಟ್ ಸರ್ ಕಾಲ್ ಹಾಕಿದ್ದೆ ನಾನು, ಅವರೇ ಬರ್ತಾವ್ರಂತ ಏನು ಬಿಡಂಗ, ನಾವು ಅಷ್ಟ ತಿಂದು ಮುಗಿಸ್ಕೊಳ್ಳೋಣ. ಸೊ ಏನಾದ್ರು ತಿನ್ನೋಣ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಾನು ಬರೀ ಒಂದೇ ಬ್ಯಾಗ್, ನಂದೇ ಜಾಸ್ತಿನ ಅನ್ಕೊಂಡಿದ್ದೆ. ಇವ್ರು ಇಬ್ಬರು ಸೇರಿ ಇಷ್ಟು ಲೋ ಬಸ್ಸಲ್ಲಿ ಜಾಗ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಹಾಂ ಏನ ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ನಂದೇ ಜಾಸ್ತಿ. ಪರವಾಗಿಲ್ಲಪ್ಪ, ನಂಗೆ ನೋಡೋರು ಏನು ಅನ್ಕೊತಾರೋ ಅಂತ ಹಂಗೆ ಅನ್ಕೊಂಡೆ. ನೀವು 2 ಬ್ಯಾಗ್ ಒಬ್ಬೊಬ್ರು. ಗೈಸ್ ನಮಗೆ ಹೆಂಗೆ ಅನಿಸ್ತಿದೆ ಅಂದರೆ, ಬ್ಯಾಗ್ ಹಾಕೊಂಡು ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ರೆ ಏನೋ ಮನೆ ಬಿಟ್ಬಿಟ್ಟು ಹೋಗೋಂಗೆ ನಿಜ ಹಂಗೆ ಅನಿಸ್ತಿಲ್ಲ ನನಗೆ. ನೋಡಿ ನಂದಾರು ಪರವಾಗಿಲ್ಲ, ಇವ್ರು ಎತ್ಕೊಂಡ್ಬಂದಿರೋದು ಬ್ಯಾಗ್ ರೀತಿ ನೋಡ್ರೆ ನಗು ಬರ್ತೈತೆ ನನಗೆ. ಹಾಂ ಮಾತೇ ಬರ್ತಿಲ್ಲ, ಒಪ್ಕೋ. ಗೈಸ್ ಇನ್ನು ನಾವು 3 ಜನ ಇರೋದು, ಇನ್ನ ಎಲ್ಲರೂ ಬರ್ತಾರೆ. ಬಂದಾದ್ಮೇಲೆ ಮಜಾ ಇರುತ್ತೆ ನೋಡಿ. ಅವ್ರವ್ರು ಎಷ್ಟೇನು ಬ್ಯಾಗ್ ತರ್ತಾರೋ ನೋಡೋಣ, ಮಿಸ್ ಮಾಡ್ದಂಗೆ ವ್ಲಾಗ್ ನೋಡಿ. ಸೊ ಫೈನಲಿ ಇವ್ನು ಧನುಷ್ ಅಂತ ನನ್ನ ಫ್ರೆಂಡು.
ಬ್ಲಾಗಲ್ಲಿ ಕಾಣಿಸಿದ್ದ ನೀನು ನನ್ನ ಬ್ಲಾಗಲ್ಲಿ ಇಲ್ಲ ಅಲ್ಲ ಇವತ್ತೇ ಫಸ್ಟ್ ಬಂದಿರೋದು ಇವ್ನು ಇವತ್ತೇ ಫಸ್ಟ್ ಇವತ್ತೇನು ಇವಾಗ ಏನೇನು ಬೇಕೋ ಎಲ್ಲ ತೊಗೊಳ್ತಾ ಇದೀವಿ ಓಡಾಕಿ ಇವಾಗ ಹೋಗುವಾಗ ಏನಾರು ತಿನ್ಕೊಂಡು ಹೋಗ್ಬೇಕಲ್ಲ ಯಾರ ಹತ್ರನೂ ಇಲ್ಲ ಇವನೇ ಕೊಡಿಸ್ತಿರೋದು ನಾವು ಸುಮ್ಮನೆ ಸ್ಪಾನ್ಸರ್ ಇವರು ನಾವು ಅಲ್ಲೆಲ್ಲ ತಗೊಂತಾರ ನಾನು ಮನೆಯಿಂದನೇ ಎಲ್ಲ ತಿನ್ಕೊಂಡ್ಬಿಟ್ಟಿದ್ದೀನಿ ಏನು ಇಂಥದೆಲ್ಲ ಬೈಲಿ ಹಂಗಲ್ಲ ನೀನು ಜಿಮ್ಗೆ ಹೋಗ್ತಿದ್ದೆ ತಾನೆ ನಾನು ಜಿಮ್ಗೆ ಹೋಗ್ತೀನಿ ಇದೆಲ್ಲ ತಿನ್ನೋದ ಇದು ನಿನ್ಗೆ ಗೊತ್ತಿರೋದು ವಿಷಯ ತಿನ್ಬೇಕು ಇವತ್ತು ಬದುಕ್ತೇ ನಾಳೆ ಸಾಯ್ತೀಯ ಹೋಗಿ ಸಾಯ ಸೊ ಇವಾಗೆಲ್ಲ ತಗೊಂಡಾಯ್ತು ಪೇ ಮಾಡೋ ಸಮಯ ಎಷ್ಟು ಜನ ನಿಂತಿದ್ದಾರೆ ನೋಡಿ ಅಲ್ಲಿ ಏ ಹಾಯ್ ಬ್ರೋ ನಾನು ಐ ಡಿ ಕಾರ್ಡ್ ಮನೇಲೇ ಬಿಟ್ಟು ಬಂದ್ಬಿಟ್ಟಿದ್ದೆ ಐ ಡಿ ಕಾರ್ಡು ತಂದ್ಕೊಡೋ ಕಾಲೇಜ್ವರೆಗೂ ಬಂದವ್ರೆ ಇವ್ ನೋಡಿ ಗೈಸ್ ಲೋಕೇಶ ಐ ಡಿ ಕಾರ್ಡ್ ಮಾಡ್ಕೊಂಡಿದ್ದಲ್ಲ ಹ್ಞೂ ಸೊ ಐ ಡಿ ಕಾರ್ಡ್ ನಾನು ಆಮೇಲೆ ಬಂದಾಗ ಎಲ್ಲರೂ ಹಾಕ್ಕೊಂಡಿದ್ರು ಅಯ್ಯೋ ನಾನು ಐ ಡಿ ಕಾರ್ಡೇ ತಿಂದಿಲ್ವಲ್ಲ ಅಂತ ಒಂದು ಸೆಕೆಂಡ್ ಫ್ಲ್ಯಾಶ್ ಆಯಿತು ಸಿಕ್ತು ಐ ಡಿ ಕಾರ್ಡ್ ಒಂದು ಜೋಬಲ್ಲಿ ಹಾಕೊಂಡು ತಿರುಗಾಡ್ತಾ ಇರೋದೆ ಹಾಂ ಪೆಟ್ರೋಲ್ ಇಲ್ವಾ ಇಲ್ಲ ನಾನು ಹಾಕ್ಸಿದ್ದೀನಿ ಅದು ಬ್ಲಿಂಕ್ ಹಾಕುತ್ತೆ ಹಾಕ್ಸಿದ್ರಾ ಏನಪ್ಪ ಒಂದು ನನಗೋಸ್ಕರ ಒಂದು ಸ್ಟೆಪ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬಿಡ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನನಗೋಸ್ಕರ ಏನು ಮಾಡೋಗಲ್ವಾ ಒಂದು ಸ್ಟೆಪ್ ಇಷ್ಟೇನಾ ಹಾಂ ಯಾಕೆ ನೋಡಿ ಗೈಸ್ ನನಗೆ ಅಲ್ಲಿ ಖರ್ಚು ಮಾಡೋಕ್ಕೆ ಇಟ್ಕೊಂಡ್ರೆ ಇವರು ಪೆಟ್ರೋಲಿಗೆ ದುಡ್ಡು ಕೊಡು ಅಂತ ಯಾಕಾರು ಕರೆದಂಗೆ ಆಯ್ತು ಐ ಡಿ ಕಾರ್ಡ್ ತಂದಿದ್ದಕ್ಕೆ 100 ರೂಪಾಯಿ ಫೈನು ನನಗೇನೆ 100 ರೂಪಾಯಿ ಇಟ್ಕೊ 100 ರೂಪಾಯಿ ತಗೋ ಎತ್ಕೊಡು ದೇವ್ರು ಒಳ್ಳೇದು ಮಾಡಲಿ ಹೊರಡೋಣ ಇವ್ರು ನೀವು ಹುಷಾರಾಗಿ ಹೋಗಿ ಮನೆಗೆ ಸಿ ಯು ಬೈ ಸಂಡೇ ಸಿಗ್ತೀನಿ ನಿಮ್ಗೆಲ್ಲರಿಗೂ ನಮ್ಗೆಲ್ಲ ಇವಾಗ ನಮಗೆ ಪಾರಸ್ಸು ಶ್ರೇಯಸ್ಸು ಇವರೆಲ್ಲ ಮುಂಚೆ ಬ್ಲಾಗಲ್ಲಿ ನೋಡಿರ್ತೀರ ಇವರೆಲ್ಲರೂ ಇದ್ರು ಇವಾಗ ನೋಡಿ ಗೈಸ್ ಪಾರಸ್ಸು ಇವಾಗ ಎಷ್ಟು ಸಣ್ಣ ಆಗಿದ್ದಾನೆ ಅಂದರೆ ನಿಜ ಹೇಳಪ್ಪ ನಾನು ಮುಂಚೆ ಬರೋ ಬ್ಲಾಗಕ್ಕೆ ಇವಾಗ ತುಂಬ ಸಣ್ಣ ಆಗಿದೆ ಅಂತಾನೆ ಹ್ಞೂ ಅಂದ್ಬಿಡು ಇದು ಚೆನ್ನಾಗಿರೋದೊಂದು ಗಾಗಲ್ಸ್ ತೊಗೊಳೋಣ ಅಂತ ಬಂದಿದ್ದೀವಿ ಗೈಸ್ ಇದು ನಂಗೆ ಎಲ್ಲರೂ ಸರಿ ಇದು ಚಾಯ್ಸ್ ಮಾಡಿದ್ವಿ ಈಗ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಈ ಸ್ಪೆಕ್ಸು ಸೂಪರ್ ಗೈಸ್ ಸೂಪರ್ ಆಗಿ ಕಾಣಿಸ್ತಿದೆ ಗೈಸ್ ಹೆಂಗೆ ಕಾಣಿಸ್ತಿದೆ ನೀನು ಮಗ ಹೆಂಗೈತೆ ಇದೇನಿದು ಕೆಳಗಡೆ ಇದು ತೊಗೊಳ್ಳೋಣ ತೋರ್ಸ್ ಮಗ ನನ್ನ ಎಷ್ಟು ತೋರ್ಸ ಹೆಂಗೆ ಕಾಣಿಸ್ತಿದ್ಯಾ ನಿಂದು ಹಾಕೋ ನಿಂದ ತೋರ್ಸು ಹಾಂ ಸೂಪರ್ ಮಗ ನೀನು ಯಾವ್ದು ತೊಗೊಂಡೆ ಅವಾಗ್ಲಿಂದ ನಿಧಾನ ಹೋಗೋಣ ಇವಾಗ ಓಡ್ತಾವ್ರೆ ನಾಯಿ ಓಡ್ದಂಗೆ ಓಡ್ತಾ ಇಲ್ಲ ನಾವು ಮೆತ್ತಗೆ ಹೋಗ್ತಾ ಇದ್ದೀವಿ ಅಷ್ಟೇ ನೋಡಿ ನೋಡಿ ಬಸ್ಸು ಬಂದಿಲ್ಲ ಏನು ಗೊತ್ತಾ ಕಾಲೇಜಲ್ಲಿ ಟೈಮ್ ಇವಾಗ ಬಂದು 9:24 ಇಷ್ಟೊತ್ತಿಗೆ ಬಂದರೆ ನೀವು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಬೋದು ಪ್ಯೂರ್ಗೆಲ್ಲ ಇವರೇ ಇರ್ತಾರೆ ರಾತ್ರಿ ಹೊತ್ತಂದ್ರೆ ಇವ್ರು ಇರ್ತಾರೆ ಮೇಡಮ್ ರಾತ್ರಿ ಹೊತ್ತು ನೀವಲ್ಲ ಇರೋದು ಅಡ್ಮಿಷನ್ ಮಾಡೋಕ್ಕೆ ನೋಡಿ ಯಾಕೆ ಹೋಗ್ಬೇಕು ಎಲ್ಲ ಸಿಗುತ್ತೆ ರಾತ್ರಿ ಹೊತ್ತು ಬಂದರೆ ಪಕ್ಕ ಅವ್ರ ಅಮ್ಮಂದಿರು ಅಲ್ಲಿ ಅಡ್ಮಿಷನ್ ಮಾಡಕ್ಕೆ ಬಂದಿದ್ದಾರೆ ಅದು ಬೇಕಾಗಿರೋದು ಇಲ್ಲಿ ನೋಡಿ 95% ಕಟ್ ಆಫ್ ಸರ್ ನಮ್ಮ ಕಾಲೇಜ್ ಸ್ಪಾನ್ಸರ್ ಸರ್ ನೀವು ಹಿಂಗಲ್ ಬಿಟ್ರಿ ಅದೇ ಗೈಸ್ ಬರ್ತೀರಾ ಅಡ್ಮಿಷನ್ ಮಾಡಿ ತುಂಬಾ ಚೆನ್ನಾಗಿದೆ ಹೆಂಗಿದೆ ಕಾಲೇಜ್ ನಮ್ಮ ಅಲ್ಲ ಸೊ ಫೈನಲಿ ಬಸ್ ಬಂದಿದೆ ಎಷ್ಟು ಗಂಟೆಗೆ ಬಂದಿದೆ ಮಗ ಬಸ್ಸು 10:20 ಎಷ್ಟು ಗಂಟೆಗೆ ಕರೆದಿದ್ದು ನಮಗೆ 8 ಗಂಟೆ ಬಂದು ಏನು ಮಾಡಿದ್ವಿ ಏನೂ ಇಲ್ಲ ಗೈಸ್ ಸುಮ್ಮನೆ ಮಾತಾಡ್ಕೊಂಡು ನೋಡ್ಬೋದು ಬಸ್ ಬಂದಿದೆ ಎಲ್ಲ ಪೂಜೆ ನಮ್ಮ ಕ್ಲಾಸ್ ಅವರೇ ಮಾಡಿದ್ದು ಏನು ಮಾಡಲಿ ಈಗ ಏನು ಗೈಸ್ ಇವಾಗ ಅಲ್ಲಿ ಹೊರಗಡೆ ಕೂತಾಗ ಸಿಗೋಣ ಎಲ್ಲರೂ ಇವಾಗ ಎಲ್ಲೇ ನಿಂತಿದ್ದಾರೆ ಫುಲ್ಲು ಹಾಯ್ ಬ್ರೋ ಗೈಸ್ ಹೋಗ್ಬೇಕು ಸಿಗೋಣ ಲೆಟ್ಸ್ ಓ ಫೈನಲಿ ಬಸ್ ಹತ್ತಿ ಹೋಗ್ತಾ ಇದ್ದೀವಿ ಇಲ್ಲಿ ಹೆವಿ ಯಪ್ಪ ಕಿರ್ಚಾಡ್ತವ್ರೆ ಇಲ್ಲಿ ಸಾಂಗ್ ಇವಾಗ ಪ್ಲೇ ಮಾಡ್ತಾರೆ ಕಾಪಿರೈಟ್ಸ್ ಆಗುತ್ತೆ ಅದಕ್ಕೆ ಇವಾಗ ಏನು ವಿಡಿಯೋ ತೆಗಿಯೋಕ್ಕಾಗಲ್ಲ ಪ್ಲೇ ಮಾಡಿದ್ರು ಸೊ ಅದನ್ನು ಇವಾಗ ಏನಿಲ್ಲ ಬಸ್ಸಲ್ಲಿ ಸುಮ್ಮನೆ ಟ್ರಾವೆಲ್ ಮಾಡೋದು ಅಷ್ಟೇ ಅಲ್ಲಿ ರೀಚ್ ಆದಮೇಲೆ ಸಿಗೋಣ ಸೊ ನಾಳೆ ಕರೆಕ್ಟ್ ಒಂದು ಎಷ್ಟು ಗಂಟೆ ರೀಚ್ ಆಗ್ತೀವಿ ಗೊತ್ತಿಲ್ಲ ಕರೆಕ್ಟಾಗಿ ಸೊ ನಾಳೆ ಅಲ್ಲಿ ಹೋದಾಗ ಸಿಗೋಣ ಸೊ ಯಾಕೆ ಡ್ಯಾನ್ಸ್ ಮಾತ್ರ ಕ್ರೇಜಿಯಾಗಿ ಆಡ್ತಿದ್ದಾರೆ ಬಟ್ ಇಲ್ಲಿಂದ ಎದ್ದು ಬರಕ್ ಆಗ್ತಿಲ್ಲ ನಮ್ಗೆ ನಮ್ಮ ಇಂಗ್ಲಿಷ್ ಸರ್ ಇವರು ಇಲ್ಲಿ ಕಾಪಿರೈಟ್ಸ್ ಆಗುತ್ತೆ
few moments later. ಸೊ ಬಸ್ಸಿಂದ ಬಂದು ಯಾವ ಊರು ಏನು ಅಂತ ಗೊತ್ತಿಲ್ಲ, ರೂಮಿಗೆ ಬಂದಿದ್ದೀವಿ. 3 ಜನ ಒಂದು ರೂಮಲ್ಲಿದ್ದೀವಿ. ಪರವಾಗಿಲ್ಲ, ರೂಮ್ ಚೆನ್ನಾಗಿದೆ ಅಲ್ವಾ? ಹಾಂ, ಸೂಪರ್ ಏನು ಹೇಳೋ ಪರಿಸ್ಥಿತಿ ಇಲ್ಲ. ಬೇಗ ಬೇಗ ಫ್ರೆಶ್ ಅಪ್ ಆಗೋಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಂಗೆ ಓಡೋಣ. ನೋಡಿ ಎಲ್ಲರೂ ಇಲ್ಲಿ ಚಳಿ ಅಂತ ಇದ್ರೆ ಅಣ್ಣ ಬೇವ್ರ್ತವನೆ ಸರಿಯಾಗಿ. ಚೆನ್ನಾಗಿದೆ, ಪರವಾಗಿಲ್ಲ. ನಮ್ಮ ಕಾಲೇಜಲ್ಲಿ ಹಿಂಗೆ ಈ ಥರ ರೂಮ್ಸಲ್ಲಿ ಬುಕ್ ಮಾಡ್ತಾರೋ ಗೊತ್ತಿರಲಿಲ್ಲ. ಅದೇ ಕಾಂಚಿಪುಂಜಿ ಬುಕ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ. ಸೊ ಬೇಗ ಬೇಗ ಫ್ರೆಶ್ ಅಪ್ ಆಗಿ ನೋಡೋಣ. ಹಂಗೆ ಡ್ರೆಸ್ ಚೇಂಜ್ ಮಾಡಬೇಕು. ಇದೇ ಡ್ರೆಸ್ಸಲ್ಲಿ ಇದ್ದಾರೆ. ಹೋಯ್ ಶಾರ್ಟು ಯಾರು ಬಂದಿಲ್ಲ ನೋಡಿ, ಬರೀ 3 ಜನ ಅಷ್ಟೇ ಹೇಳ್ಕೊಟ್ಟಿದ್ದೀವಿ. ಇದ್ರೆ 3 ಜನ ಮಾತಾಡಿಲ್ಲ. ಒಳ್ಳೆ ಹುಡುಗ ಗೈಸ್, ತುಂಬ ಒಳ್ಳೆ ಹುಡುಗ ಇವನು. ಇಲ್ಲ ಸೊ ಗೈಸ್, ಅದು ಇವಾಗ ಬೇಗ ಬೇಗ ಸ್ನಾನ ಮಾಡಿ ಹೊರಡಬೇಕು. ಫ್ರೆಂಡ್ಸ್ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ನಾನು ನಿಧಾನಕ್ಕೆ ಸ್ನಾನ ಮಾಡಿ ನಾನು ನಿಧಾನಕ್ಕೆ ಹೊರಡ್ತೀನಿ. ನಮ್ಮ ರೂಮಿಂದ ವ್ಯೂ ನೋಡಿ ಗೈಸ್ ಹೆಂಗಿದೆ. ಓಕೆ, ನಾಟ್ ಬ್ಯಾಡ್ ಗೈಸ್. ಎಷ್ಟು ಚಳಿ ಇದೆ ಅಂದರೆ ಇಲ್ಲಿ, ಅಪ್ಪ ಬೇಜಾನ್ ಚಳಿ ಇದೆ ಗೈಸ್ ಇಲ್ಲಿ. ರೆಡಿ ಆದ ಗೈಸ್, ಫೈನಲಿ ರೆಡಿ ಆದ್ವಿ. ಇನ್ನೂ ತುಂಬ ಜನ ಫ್ರೆಂಡ್ಸ್ ರೆಡಿ ಆಗೋದಿದೆ. ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ. ಇವ್ನು ನೋಡ್ರೆ ನಂಗೆ ಯಾಕೋ ಬೇಜಾರು ಅನಿಸ್ತಾ ಇದ್ದಪ್ಪ. ಎಷ್ಟು ಒಂದು 200 ಕಿಲೋಮೀಟ್ರ್ ಬಂದಬ್ರ? 300 ಕಿಲೋಮೀಟ್ರ್ ಬಂದಿದ್ದಕ್ಕೆ ಮೈ ಕೈ ನೋವು. ವಯಸ್ಸಾಗಿದೆಯಾ ನಿಮಗೆ? ಶ್ರೇಯಾ, ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಕುವೆಂಪು ಯೂನಿವರ್ಸಿಟಿಗೆ ಹೋಗ್ತಾ ಇದೀವಿ ಈಗ. ಹಾಂ, ಅಲ್ಲೋಗಿ ಏನೋ ಕುವೆಂಪು ಯೂನಿವರ್ಸಿಟಿ ಬಗ್ಗೆ ಎಲ್ಲ ಹೇಳ್ತಾರಂತೆ. ಲೈಬ್ರರಿ ಬಗ್ಗೆ, ಲೈಬ್ರರಿ ಎಲ್ಲ ತೋರಿಸ್ತಾರಂತೆ. ಸೊ ಅದರಿಂದ ಏನೋ ಒಂಥರ ತೊದ್ಬೇಡ ನಾನು ಮುಂದೆ ಮಾತಾಡ್ತೀನಿ. ಅವೇರ್ನೆಸ್ ಥರ. ಸೊ ಅದೇ ಗೈಸ್, ಇವಾಗ ಹೊರಡೋಣ. ಇಲ್ಲೇ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹಂಗೆ ಓಡ್ತೀವಿ. ಇಲ್ಲ ಇವಾಗ ಮಾತ್ರ ಮ್ಯಾಮ್ ಬಂದು ಕರ್ಕೊಂಡೋದು, ಯಾರು ರೆಡಿ ಆಗಿದೆ ಬೇಗ ಬೇಗ ಬಂದ್ಬಿಡಿ ಅಂತ. ನಮ್ಮದು ರೆಡಿ ಆಗಿದೆ. ನಮ್ಮದಿನ್ನೂ 3 ಜನ ಇಲ್ಲೇ ಇದ್ದಾರೆ. ಅವ್ರದ್ದೇನು ರೆಡಿ ಆಗಿಲ್ಲ. ಅವ್ರದ್ದು ಎಲ್ಲರದ್ದು ಒಟ್ಟಿಗೆ ಹಂಗೆ ರೆಡಿ ಆದಮೇಲೆ ಹಂಗೆ ಹೋಗೋಣ ಅಂತ. ಚೆನ್ನಾಗಿದೆ ಗೈಸ್, ಒಂಥರ ಮುಂದೆ ವ್ಯೂ ಒಂಥರ ನೋಡಿ, ಪೀಸ್ ಆಗಿದೆ. ಬೆಂಗಳೂರು ಟ್ರಾಫಿಕ್ಕು ಅದು ಇದು ಕೇಳಿ ಅಪ್ಪ ಕಿರಿಕಿರಿ ಆಗ್ಬಿಟ್ಟಿದ್ವಿ. ಏನೋ ಬರ್ಡ್ ಸೌಂಡ್ ಕೇಳೋಕ್ಕೆ ಏನೋ ಒಂಥರ ಮಜಾ. ಸೊ ಇವಾಗ ಹೋಗ್ತೀವಿ. ಲೆಟ್ಸ್ ಎಂಜಾಯ್. ನೀವು ಎಂಜಾಯ್ ಮಾಡಿ. ಅಂದರೆ ಪಾಪ ನಮ್ದು ಎಲ್ಲರದು ಸ್ನಾನ ಆಯಿತು, ಇಂದು ಒಬ್ಬನದು ಆಗಲಿಲ್ಲ. ಅವ್ನು ಬರ್ತಾನೆ ಇಲ್ಲ ಬಾತ್ರೂಮಿಂದ ಈಚೆ. ನೋಡೋಣ, ಓಪನ್ ಎಲ್ಲ ಆಯ್ತಲ್ಲೋ. ಅಯ್ಯೋ ರಾಮ, ನಮ್ದೆಲ್ಲ ರೆಡಿ ಆಗಿದೆ, ಅವ್ರದ್ದು ರೆಡಿನೇ ಆಗಿಲ್ಲ. ಇವಾಗ ಓಡ್ತಾ ಇದ್ದೀವಿ ಎಲ್ಲರೂ. ಸೊ ಎಲ್ಲ ಕೂತಿ ಲಗೇಜ್ ಎಲ್ಲ ಕೆಳಗಡೆ ತಂದು. ಸೊ ಅದೇ ಇವಾಗ ಇಲ್ಲೇ ಟಿಫನ್ ಎಲ್ಲ ತಿಂದು ಹಂಗೆ ಓಡೋಣ. ಎಲ್ಲಿ ಹೋಗ್ತಾ ಇದ್ದೀವಿ ಅದು ಮರ್ತೋಗ್ತಾ ಇದ್ದೀನಿ. ಹಾಂ, ಬಿಲ್ಡಿಂಗಿಗ ಅಣ್ಣ ಮನೆ ಯಾಕೆ ಕುವೆಂಪು ಯೂನಿವರ್ಸಿಟಿಗೆ ಹೋಗ್ತಾ ಇದೀವಿ. ಕೇಳಬೇಡಿ. ಫೋನ್ ಮಾಡ್ಕೊಂಡು ಹೊರಡೋಣ. ಚೌಚೌ ಬಾತ್ ಮಾಡಿದ್ದಾರೆ ಮತ್ತು ಪೊಂಗಲ್ ಮಾಡಿದ್ದಾರೆ. ಪರವಾಗಿಲ್ಲ, ಟೇಸ್ಟ್ ಸೂಪರ್ ಆಗಿದೆ. ಫುಲ್ ಹೊಟ್ಟೆ ತುಂಬ ತಿಂದು ಓಡೋಣ. ಇವಾಗ ಮತ್ತೆ ಎಲ್ಲರೂ ಓಡ್ತಾ ಇದ್ದೀವಿ. ಹಾಯ್ ಸರ್, ಇವ್ರು ನಮ್ಮ ಇಂಗ್ಲೀಷ್ ಸರ್ ಇವರು. ಸೊ ಮತ್ತೆ ಫುಲ್ ಲಗೇಜ್ ಎಲ್ಲ ಡಿಕ್ಕಿಗೆ ಹಾಕಿ ಸೀದಾ ಹಂಗೆ ಓಡೋದು ಯೂನಿವರ್ಸಿಟಿಗೆ ಓಡೋಣ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ಮತ್ತೆ ಪಯಣ. ಕರೆಕ್ಟ್ ಇಲ್ಲಿಂದ ಬರೀ 15 ಕಿಲೋಮೀಟ್ರ್ ಅಷ್ಟೇ. ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಈ ಸರ್. ಕಮ್ಮಿ ಆಯ್ತಾ ಬೆನ್ನವಲ್ಲ? ಇನ್ನೂ ಇದೆಯಾ? ಮತ್ತೆ ಹೊಟ್ಟೆ ನೋವು ಅಂತ ಗೈಸರ್ಗೆ. ಸೊ ಅದೇ ಇವಾಗ ಓಡೋಣ ಫಸ್ಟ್. ಗೈಸ್ ಅರ್ಜೆಂಟು ಅಂದ್ಕೊಂಡು ಅವರೇ ಕೂತ್ಕೊಂಡು ಅರಟೆ ಹೊಡಿತವ್ರು ಆರಾಮಾಗಿ. ಅವರೇ ಹತ್ತಾನೆ ಇಲ್ಲ, ಎಲ್ಲರೂ ಹತ್ತಾಯ್ತು ಬಸ್ಸಲ್ಲಿ. ಸೊ ಇವಾಗ ರೀಚ್ ಆಗಿದ್ದೀವಿ. ಎಲ್ಲಿ ಅಂದರೆ ಎಲ್ಲಿದು ಮರ್ತೇವೆ. ಏನೇನೋ ಅವನು ಮಲ್ಕೊಂಡು ನಿದ್ದೆ ಮಾಡಲು ಏನೇನೋ ಹೇಳ್ತಿದ್ದಾನೆ. ಸರ್ ಪಕ್ಕ ಹೀರೋ ಥರ ಕಾಣಿಸ್ತಿದ್ದೀರ. ಇವತ್ತೇ ಅನ್ಸುತ್ತೆ ಇಲ್ಲಿ ಜನಸಾಗರ ಮ್ಯೂಸಿಯಮ್ನ ಪಕ್ಕ. ನನ್ನ ಪ್ರಕಾರ ಇವತ್ತೇ ಅನ್ಸುತ್ತೆ ಇಷ್ಟು ಜನ ಇಲ್ಲಿ ಬರ್ತಿರೋದು ನಮ್ಮ ಕಾಲೇಜಿಂದ. ಅದು ನೋಡಿ, ನಾನು ಫಸ್ಟ್. ನೀವು ಬಂದಿದ್ದೀರಾ ಸರ್ ಇಲ್ಲಿ? ಇಲ್ಲ, ಧರ್ಮ ಸರ್ ಬಂದಿದ್ದಾರೆ. ಹಾಂ,
ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಇದು ಇದ್ರ ಬಗ್ಗೆ. ನೋಡಿ ಗೈಸ್, ನಾವು ಇಷ್ಟು ಜನ ಬಂದಿದ್ದೀವಿ ನಮ್ಮ ಕಾಲೇಜಿಂದ. ಫೋಟೋಶೂಟ್ ನಡೀತಿದೆ, ನಾನು ನಿಂತ್ಕೊತಿದ್ದೆ. ನಂಗೆ ಯಾವುದೋ ಲಾಡ್ಜಿಗೆ ಬಂದಂಗೆ ಆಗ್ತಿದೆ, ಮ್ಯೂಸಿಯಮ್ ಎಲ್ಲ ಅನಿಸ್ತೈತಿದ್ದು ಅಲ್ವ, ಹಂಗೆ ಫೀಲ್ ಆಗ್ತಿದ್ವು. ಹಾಂ, ಅದಕ್ಕೆ ಅದು ಬಂದಿದ್ದೀವಿ ನಾವು ಇವಾಗ. ಅಪ್ಪ ಕಾಲೇಜಲ್ಲೂ ಅದೇ, ಟ್ರಿಪ್ಪಿಗೆ ಬಂದರು ಅದ ಎಜುಕೇಷನ್ ಟ್ರಿಪ್ಪು. ಮುಂಚೆನೇ ಹೇಳಿದರೆ ಬರ್ತಾನೆ ಇರಲಿಲ್ಲ ನಾನು. ನೋಡಿ ಗೈಸ್, ಇದು ಲೈಬ್ರರಿ ಅಂತೆ. ಇವಾಗ ಲೋಗ್ ಏನು ಮಾಡೋದು ಗೊತ್ತಾಗ್ತಿಲ್ಲ. ಇವಾಗ ಧನುಷ್ ಫುಲ್ ಓದ್ಕೊತಾನೆ ಹೋಗಲ್ಲ. ಧನುಷ್ ಇವಾಗ ಏನು ಮಾಡ್ತೀನಿ ಮರ ಒಳಗಡೆ. ಯಾರು ಬೇಕಿದ್ದು ನೋಡಿ, ಇದು ಸಾಹಸ ಇದು ತುಂಬ ಚೆನ್ನಾಗಿತ್ತಲ್ಲ ಮ್ಯೂಸಿಯಮ್ಮು, ಸಕ್ಕತ್ತಾಗಿದೆ. ಅಲ್ಲೇನು ಹೇಳ್ತಾರೆ ನೋಡಿ ಸರ್, ಕೇಳಿಸ್ಕೊಳ್ಳಿ. ಈ ಸ್ಪೆಕ್ಸ್ ನಂಗೆ ಚೆನ್ನಾಗಿ ಕಾಣ್ತಿದ್ಯಾ? ಇದ್ದಾರು ಚೆನ್ನಾಗಿ ಕಾಣ್ತಿದ್ಯಾ? ಎಲ್ಲ ಬುಕ್ ಓದ್ಕೊಂಡು ಹೋಗ್ಬೇಕಂತ. ನಾರ್ಮಲ್ ನಮ್ಮ ಬುಕ್ಕೇ ಓದಕ್ಕೆ ನಮಗೆ ಟೈಮ್ ಇರಲ್ಲ. ಅಲ್ಲ, ಜಾಸ್ತಿ ಮಾಡ್ತಾನಲ್ಲ. ನೋಡಿ ಹಿಂಗೆ ಏನು ಅನಿಸ್ತಿದೆ, ಇಲ್ಲಿ ಕರ್ಕೊಂಬಂದಿದ್ದಾರೆ ಇವಾಗ. ಏನೋ ವಿಚಿತ್ರ, ಏನೂ ಮಾಡೋಕ್ಕಾಗಲ್ಲ. ನಾನು ಇಂಗ್ಲೀಷ್ ಟ್ರಿಪ್ಪು, ಅದು ಏನು ಎಜುಕೇಷನಲ್ ಟ್ರಿಪ್ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೋಬೇಕೆಲ್ಲ. ಓಪನ್ ಮಾಡೋಂಗಿಲ್ವಂತೆ, ಮುಟ್ಟಂಗೂ ಇಲ್ವಂತೆ. ಅದು ನಾನು ಮುಟ್ಟು ನೋಡು, ಪರವಾಗಿಲ್ಲ, ಏನಾಗಲ್ಲ. ಇಲ್ಲಿ ಕ್ಯಾಮ್ರನ ಆನ್ ಮಾಡೋಂಗಿಲ್ವಂತೆ. ಸೊ ಗೈಸ್, ಇಲ್ಲಿ ತುಂಬ ಬೋರಿಂಗ್ ಆಗಿದೆ, ಇದು ನಿಮಗೂ ತುಂಬ ಬೋರ್ ಆಗುತ್ತೆ. ಸೊ ಎಲ್ಲ ರೀಚ್ ಹೋದಾಗ ಏನು ಯೂನಿಕ್ ಆಗಿರೋದು ಪ್ಲೇಸ್ ಇದೆ, ನಿಮ್ಗೆ ತೋರಿಸ್ತೀನಿ, ಎಂಜಾಯ್ ಮಾಡಿ. ಓಕೆ. ಸೊ ನೋಡಿ, ಉಪ್ಪಿಟ್ಟು ನೀವಲ್ವ ಮಾಡಿದ್ದು? ನಾನಲ್ಲ, ಭಟ್ರು ಮಾಡಿದ್ದು, ನಾನು ಬರ್ಸಿದ್ದಷ್ಟೇ. ಅವ್ನು ಬಡಿಸಿದಷ್ಟೇನಾ? ನಿಮ್ಮವ್ರು ತಾನೆ ಅವರು? ಸರಿ, ಅವಾಗಲೇ ನಂಗೆ ಒಂದು ಸ್ವಲ್ಪ ಮೂಡ್ ಸರಿ ಇರಲಿಲ್ಲ, ನಿದ್ದೆ ಮೂಡಲ್ಲಿದ್ದೆ, ಅದಕ್ಕೆ. ಇವಾಗ ಮಾತ್ರ ಒಳ್ಳೆ ಮೂಡಲ್ಲಿದ್ಯಾ? ಇವಾಗಲೂ ಅದೇ ಮೂಡಲ್ಲಿ. ಆದ್ರೂ ಇಷ್ಟ ಆಯ್ತು ನನಗೆ ಇವತ್ತು. ಸೂಪರ್. ನಿಮಗೆ ನೆಕ್ಸ್ಟ್ ಊಟಕ್ಕೇನು? ಇದೆ, ರಸಮ್ ಇದೆ, ಹಪ್ಪಳ ಇದೆ. ರೈಸ್ ಬಾತ್ ಏನು ಮಾಡಿಲ್ವಾ? ರೈಸ್ ಬಾತ್ ನಾಳೆ ಇತ್ತು. ನಾಳೆ ಏನು ಪಲಾವ? ಹಾಂ, ನಾಳೆ ಪಲಾವ್ ಇದೆ, ಜೊತೆಗೆ ಇನ್ನೂ ಏನೇನೋ ಇದೆ. ನೋಡೋಣ, ಎಲ್ಲ ಟೇಸ್ಟ್ ಮಸ್ತಾಗಿದೆ. ಚಿಕನ್ ಬಿರಿಯಾನಿ ಇದೆ. ಅಯ್ಯಪ್ಪ, ನಾನು ನಾನ್ ವೆಜ್ ಅಲ್ಲ ಹಬ್ಬ. ತಿನ್ನಬೇಕು, ಆದ್ರೂ ಅಲ್ಲ ಅಂತ. ತುಂಬ ಸರಿ ಬಂದಿದ್ದೀರಾ ಇಲ್ಲಿ? ಹೌದಾ? ವಾ, ನಮ್ಮನ್ನೆಲ್ಲ ನೀನೆಲ್ಲ ನೋಡು, ಏನು ಸರಿಗೆ ಪಾಠ ಮಾಡೋದು ಬರಲ್ಲ ಅನ್ಕೋತಿರಲ್ಲ. ನಾನು ಕೆಳಗಡೆ ಥೀಸಿಸ್ ಇತ್ತು ಅಂತ ಬರ್ದಿರೋದು ನೋಡಿದ್ರೆ ನೋಡಿ ಸಂಗೀತ ಇದು. ಬನ್ನಿ ಸರ್, ನೀವು ಹೀರೋ ಥರ ಕಾಣಿಸ್ತಿರೋ ಒಂದು ತೆಗಿತೀನಿ. ಏನು ಸರ್ ನೀವು? ಅಂಕಲ್ಲ, ನೋಡಿ ಶೋಕಿ ಇದು ಭಾರಿ ಶೋಕಿ ಇದು. ಮ್ಯಾಮ್ ನಿಮ್ಗಂತಿಲ್ಲ ಮ್ಯಾಮ್, ಇವನಿಗೆ ಏನಾಯ್ತಂತ ಮ್ಯಾಮ್? ಕ್ರಿಕೆಟ್ ಮ್ಯಾಚ್ ಅಂತಾನೆ ನೋಡಿ ಗೈಸ್, ಇವ್ರು ನಮ್ಮ ಇಂಗ್ಲೀಷ್ ಮ್ಯಾಮ್ ಇವರು. ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ನನಗೇನು ಇಷ್ಟ ಆಗಿಲ್ಲ ಈ ಪ್ಲೇಸು. ಸೊ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಲೈಬ್ರರಿ, ಒಬ್ರು ಹುಡುಗಿರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಫಸ್ಟ್ ಇಲ್ಲಿಂದ ಹೋಗೋಣ, ಅದಕ್ಕೆ ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ. ಎಲ್ಲರೂ ಬ್ಲಾಗರ್ ಆಗ್ಬಿಟ್ಟಿದ್ದಾರೆ ಇಲ್ಲಿ, ಎಲ್ಲರೂ ಬ್ಲಾಗರ್ ಆಗ್ಬಿಟ್ಟವ್ರೆ. ಏನು ನೋಡಿ, ಇಲ್ಲೊಬ್ರು ಬ್ಲಾಗರು, ಇಲ್ಲಿ ಪ್ರತಿಯೊಬ್ರು. ಹಾಯ್ 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 ಹಾಯ್. ಇನ್ಸ್ಪಿರೇಷನ್ ಬ್ಲಾಗ್ ಮಾಡೋಕ್ಕೆ. ಸೊ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಆಲ್ಮೋಸ್ಟ್ ಕುವೆಂಪು ಅವ್ರು ಗೊತ್ತಿರ್ಬೋದು ನಿಮಗೆ. ಚಿಕ್ಕ ವಯಸ್ಸಿಂದ ನೀವು ಟೆಕ್ಸ್ಟ್ ಬುಕ್ಕೆಲ್ಲ ನೋಡಿರ್ತೀರ. ಸೊ ಅದು ಇದೇ ಅವ್ರ ಮನೆ ಇರೋದು. ಒಳಗಡೆ ಕ್ಯಾಮ್ರಾ ಎಂಟ್ರಿ ಇಲ್ವಂತೆ. ಸೊ ಅದಕ್ಕೆ ಒಳಗಡೆ ಏನೋ ತೋರ್ಸೋಕ್ಕಾಗಲ್ಲ, ಈಚೆ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಬನ್ನಿ, ಪ್ಲೇಸ್ ತುಂಬ ಚೆನ್ನಾಗಿದೆ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ಚಿಲ್ಲೆಲ್ಲ ಮಾಡ್ಬೋದು. ಬಟ್ ಅವಾಗಲಿಂದ ಇಲ್ಲೇ ಇದ್ವಿ. ಬಟ್ ಬಿಸಿಲು ತುಂಬ ಇತ್ತು, ಇವಾಗ ಬಿಸಿಲು ಕಮ್ಮಿ ಆಗಿದೆ. ಈ ಅಣ್ಣ ಇವಾಗ ಮಲ್ಕೊಂಡು ಇವಾಗ ಎದ್ದು ಬರ್ತವೆ ನೋಡಿ, ಎಲ್ಲ ಊಟಕ್ಕೆ ಹೋಗಿದೆ. ಆಯಿತಾ, ನಿದ್ದೆ ಆಯಿತಾ? ಒಳ್ಳೆ ನಿದ್ದೆ ಬಂತಾ? ಪೀಸಾ? ಹಾಂ, ನಿದ್ದೆ ಆಗಿದೆ. ಹೆಂಗೆ ಅನಿಸ್ತಿದೆ ಇವತ್ತು? ಇದು ಮಾತ್ರ ಮನೆ ಸಖತ್ ಚೆನ್ನಾಗಿದೆಯಲ್ಲ. ಅವಾಗಲೇ ಬಂದಿದ್ವಿ. ಡ್ರೀಮ್ ಹೌಸ್ ಇದು. ಬಟ್ ಹೊರಗಡೆ ಅಂತ ನೀವು ಹೋಗಿ ಬರೀ ಎಷ್ಟು 25 ರೂಪೀಸ್ ಏನೋ. ನೋಡಿ ಇವ್ರು ನೋಡಿ, ಫುಲ್ ಎಂಜಾಯ್. ಎಲ್ಲಿ? ಓಕೆ ಶೋರ್. ಇವಾಗ ಟಕ್ಕಂತ ಊಟ ಮಾಡ್ಕೊಂಡಂಗೆ ಹೊರಡೋದೆ. ನೋಡಿ ನಿಮ್ಮ ಕಾಲೇಜಿಂದ ಬಂದರೆ ನೋಡಿ, ನಮ್ಮ ಲೆಕ್ಚರ್ಸ್ ನೋಡಿ ಎಷ್ಟು ಪೀಸ್ಫುಲ್ ಆಗಿರ್ತಾರೆ ನಮ್ಮ ಜೊತೆ. ಒಬ್ಬೊಬ್ರು ಯಾಕಣ್ಣ ಒಬ್ಬೊಬ್ಬನೇ ತಿರುಗಾಡ್ತಿದ್ದೆ ಆ ಕಡೆ ಈ ಕಡೆ. ವೈ ಡೂಡ್? ಎಲ್ಲೇ ಇದ್ರು ಅಲ್ಲಿ ಬಂದ್ಬಿಡ್ತೀಯ ಕ್ಯಾಮ್ರಾ ಇಟ್ಕೊಂಡು. ನಾನು ಏನು ಮಾಡ್ತೀನಿ? ಇವಾಗೇನು ಊಟ ನಮಗೆ? ಬೆಳಗ್ಗೆ ನೋಡ ನಮ್ಮ ಸರ್ ಡ್ಯಾನ್ಸ್ ನೋಡ್ರಿ ಸರ್, ನಮ್ಮ ಇಂಗ್ಲೀಷ್ ಸರ್ ಅವ್ರು, ನಮ್ಮ ಇಂಗ್ಲೀಷ್ ಸರ್ ನೋಡಿ. ಇನ್ನೊಂದು ಹಂಗೆ ಸ್ಟೆಪ್ ಡ್ಯಾನ್ಸ್ ಹಾಕಿ.
ನೋಡಿ ಸಾಕು. ಸೊ ಅದೇ ಗೈಸ್ ಇವಾಗ ಬೇಗ ಊಟ ಮಾಡಿ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು? ಅದೇ ಲಾಡ್ಜ್ಗೆ ಅಲ್ಲಿ ಹೋಗೋದು. ಸಿರಿಮನೆ ಫಾಲ್ಸ್ಗೆ ಹೋಗ್ಬಿಟ್ಟು ಹೋಗೋದು ಆಮೇಲೆ. ಸೊ ಹೇಗೆ ಸರ್ ಯಾವುದೋ ಫಾಲ್ಸ್ಗೆ ಹೋಗ್ಬಿಟ್ಟು ಹೋಗೋಣ. ಕಾಸ್ಟ್ಯೂಮ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗೋದು. ಲೆಟ್ಸ್ ಗೋ. ಬೇಗ ಊಟ ಮಾಡಿ ಹೊರಡೋಣ. ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ನೆಕ್ಸ್ಟ್ ಯಾವುದೋ ಫಾಲ್ಸ್ಗೆ ಹೋಗ್ಬೇಕಲ್ಲ? ಸಿರಿಮನೆ ಫಾಲ್ಸ್. ಯಾ. ಸೊ ಬಸ್ಸಲ್ಲೆಲ್ಲ ಮಲ್ಕೊಂಡು ಇವಾಗ ಸಿರಿಮನೆ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡಿ ಗೈಸ್, ನಮ್ಮ ಊರಿನಿಂದ ಕಳಸ ಬರೀ 78 ಕಿಲೋಮೀಟ್ರ್ ಅಷ್ಟೇ. ಹೋಗ್ಕೊಣ ಅವ್ರಿಗೆಲ್ಲ ಊರಲ್ಲಿ ಲಾಗ್ ಮಾಡಿದ್ದೀನಿ, ಅದಕ್ಕೆ ಗೊತ್ತಿರುತ್ತೆ ಸಬ್ಸ್ಕ್ರೈಬರ್ಸ್ ಅವ್ರಿಗೆ. ಟವಲಿಂಗ್ ಇಟ್ಕೊಂಡೆ ಓಡಾಡ್ಬೇಕು ಗೈಸ್, ಯಾಕಂದರೆ ಹೆವಿ ಫುಲ್ ಸ್ವೆಟ್ ಆಗ್ತಾಯಿದ್ದೀವಿ. ಬಂದಿದ್ದೀವಿ. ಒಬ್ಬರಿಗೆ ಪರ್ ಪರ್ಸನ್ 50 ರುಪೀಸ್ ಅಂತ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ನೋಡಿ ಹೆಂಗಿದೆ, ಕ್ರೇಜಿ ಆಗಿದೆ. ಶಾರ್ಟ್ಸ್ ತೆಗಿತೀನಿ ನೋಡಿ. ನೀರಂತೂ ಹೆವಿ ಕೋಲ್ಡ್ ಇದೆ. ಚೆನ್ನಾಗಿದೆ. ವರ್ಕ್ಫುಲ್ಲಿ 50 ರುಪೀಸ್. ನೋಡಿ ಎಷ್ಟು ಜನ ಬಂದ, ಅರ್ಧಕ್ಕರ್ಧ ನಮ್ಮ ಕಾಲೇಜ್ ಅವರೇ ಬಂದಿರೋದು. ಕ್ರೇಜಿ. ಲೋ ಇಳಿಯಲ್ಲ ಅಂತ ಇಳಿದ್ಬಿಟ್ಟಿದ್ಯಾ? ಸೂಪರ್ ಬ್ರೋ, ಸೂಪರ್. ಚೆನ್ನಾಗಿದ್ಯಾ? ಬಟ್ ನೀರಿಗೆ ಇಳಿಯೋಕ್ಕಾಗ್ತಿಲ್ಲ ಅಲ್ಲ? ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇವಾಗ ಇಳಿಬೇಕು ಅನ್ಸುತ್ತೆ, ಆಮೇಲೆ ಬಸ್ಸಲ್ಲಿ ಹೋಗುವಾಗ. ಅದು ಅರ್ಜುನ್ ಸರ್ ಕ್ಯಾಮ್ರಾಮನ್ ಆಗ್ಬಿಟ್ಟವ್ರೆ. ಏನು ಸರ್ ಮ್ಯಾಮೇ ಹಂಗೆ ಆಡ್ತಿದ್ದಾರೆ ಅಂದರೆ ನೀವು? ಮ್ಯಾಮ್ಗಳು ಹಂಗೆ ಆಡ್ತಾರಪ್ಪ, ಸರ್ಗಳು ಹಂಗೆ ಮಾಡೋಕ್ಕಾಗಲ್ಲ, ಜವಾಬ್ದಾರಿಗಳು ಜಾಸ್ತಿ. ಹಂಗೆ ಅಲ್ಲ? ನೋಡಿ ಅಲ್ಲಿ ಹೆಂಗೆ ಕೂತ್ಕೊಂಡು ಫುಲ್ ಫೇಮಸ್ ಇವಾಗ ಮ್ಯಾಮ್ ಇವಾಗೆಲ್ಲ. ಬಟ್ ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಹೌದು. ಇವಾಗ ಎಷ್ಟು ಗಂಟೆಗೆ ಹೊರಡೋದು ಇಲ್ಲಿಂದ? ಅನದರ್ 15 ಮಿನಿಟ್ಸ್ ಇಲ್ಲಿ. ಅವ್ರಿಗೂ ಕರ್ಕೊಂಡು ಹೋಗ್ಬಿಡಿ ಒಂದ್ಸತಿ. ಒಂದು ಬ್ಯಾಗ್ಗೋಸ್ಕರ ನೋಡಿ ನೋಡು ಎಲ್ಲ ಯಾವ ಬ್ಯಾಗ್ ನೋಡಿ, ಇದ್ರಲ್ಲಿ ಕರೆಕ್ಟಾಗಿ ನೋಡು. ಆಯಿತು. ನೀರಿಗೆ ಒಂದು ಬ್ಯಾಗ್ ಒಂದು ಹುಡುಕ್ಬಿಟ್ಟು ಕೊಟ್ಬಿಡೋಣ. ಹಂಗೆ ಸೀದಾ ಶೃಂಗೇರಿಗೆ ಹಂಗೆ ಹೊರಡೋಣ. ಅಲ್ಲಿ ಹೋದ್ಮೇಲೆ ಸಿಗೋಣ. ಸಿಯು. ಸೊ ಶೃಂಗೇರಿಗೆ ಇವಾಗ ಜಸ್ಟ್ ರೀಚ್ ಆದ್ವಿ. ಲಾಡ್ಜ್ ಕೀನು ನನ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಹೋಗೋಣ, ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಹೊರಡೋಣ. ಅಪ್ಪ ಧನುಷ್ಟು ಬ್ಯಾಗೇ ಸಿಗ್ತಿಲ್ಲ, ಎಲ್ಲೋಗಿದೆಯೋ ಗೊತ್ತಾಗ್ತಿಲ್ಲ. ಬ್ಯಾಗ್ ಮಿಸ್ಸಿಂಗ್ ಗೈಸ್. ಸಿಗ್ತಾ ಒಂದು ಬ್ಯಾಗು. ಸೊ ಇವಾಗ ರೂಮಿಗೆ ಬಂದಿದ್ದೀವಿ. ನೋಡ್ಬೋದು ಈ ರೂಮ್ ಹೆಂಗಿದೆ ಅಂತ. ಪಾಪ ಅಣ್ಣ ಬರುವಾಗ ಮಸ್ತ್ ಎಂಜಾಯ್ಮೆಂಟ್ ಇವತ್ತಿತ್ತಲ್ಲ, ಅದು ನನಗೆ ಮಿಸ್ ಆಯಿತು. ಅದು ವಿಡಿಯೋ ತೆಗೋಕ್ಕಾಗಿಲ್ಲ, ಫೋನ್ ಡೆಡ್ ಆಗಿಬಿಟ್ಟಿತ್ತು. ಮುಂದ್ಗಡೆ ಚಾರ್ಜ್ಗೆ ಹಾಕಿದ್ದೆ. ಇವತ್ತು ನೀರಲ್ಲಿ ಸಖತ್ತಾಗಿ ಬಿದ್ದ. ಸೊ ಅದೇ ಗೈಸ್, ಇವಾಗ ಬೇಗ ರೆಡಿಯಾಗಿ ಓಡೋಣ, ದರ್ಶನ ಮಾಡ್ಕೊಂಡು ಬರೋಣ. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ನೋಡ್ಬೋದು ಎಲ್ಲರದ್ದು ಕಾಸ್ಟ್ಯೂಮ್ಸ್ ಹೆಂಗಿದೆ ಅಂತ. ಫುಲ್ ಎಲ್ಲರೂ ಪಂಚೆ ಫುಲ್ಲು ಎಲ್ಲರೂ ಬಟ್ರಾಗ್ಬಿಟ್ಟಿದ್ದೀವಿ. ತೋರಿಸ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಫುಲ್ ವೈಟ್ ಕ್ರೇಜಿ ಗೋಲ್ಡ್ ವಾಚ್ ಸಖತ್ತಾಗಿ ಕಾಣ್ತಿದೆ. ಸೊ ಎಲ್ಲರೂ ನಿಮ್ಮ ಔಟ್ಫಿಟ್ ತೋರಿಸಿ ಸರ್. ಸೊ ಹಾಗೆ ಇವಾಗ ಎಲ್ಲರದ್ದು ರೆಡಿ ಆಯಿತು, ಓಡೋಣ. ನನ್ನ ಮೈಕ್ ಒಂದು ಸ್ವಲ್ಪ ಚಾರ್ಜ್ಗೆ ಇಟ್ಬಿಡ್ತೀನಿ, ನಾಳೆ ಬೇಕಾಗುತ್ತಲ್ವಾ. ಸೊ ಲೆಟ್ಸ್ ಗೋ ಹೋಗೋಣ. ಸೊ ಇವಾಗ ನೋಡಿ ಸರ್, ನಾನು ಹೆಂಗೆ ಕಾಣಿಸ್ತಿದೆ ಅದು ಔಟ್ಫಿಟ್? ಸೂಪರ್ ಆಗಿದೆ. ಪಕ್ಕನಾ? ಪಕ್ಕ ಟ್ರೆಡಿಷನಲ್ ಆಗಿ ಬಂದಿದೆಯಾ? ಏನಿಗೆ ನಮಗೆ ಗೊತ್ತೇ ಆಗಿದ್ದಿಲ್ಲ ಸರ್. ಗ್ರೂಪಲ್ಲಿ ನೀವೇ ಅಲ್ವಾ ಸರ್ ಹಾಕಿದ್ದು? ನೀವೇ ಹಾಕೊಂಬಂದಿಲ್ಲ. ಕರೆಕ್ಟ್ ಅಲ್ಲ? ಅಲ್ಲೊಂದ್ಸತಿ ನಮ್ಮ ರೂಮ್ಗೆ ಹೋಗಿ ನೋಡಿ. 409 ಎಲ್ಲರೂ ಆ ಥರ ರೆಡಿ ಆಗಿದೆ. ಬನ್ನಿ ಯಾರು ಏನೇನು ಮಾಡ್ತಾರೆ ನೋಡೋಣ. ಇಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ ಚೆನ್ನಾಗಿ, ಬಟ್ ಸೂಪರ್ ಆಗಿದೆ ನೋಡಿ. ಓ ನೈಸ್. ಎಲ್ಲರೂ ಪಂಚನೆ ಹಾಕೊಂಡಿದ್ದು ನಮ್ಮ ಗ್ರೂಪಲ್ಲ. ವೆರಿ ಗುಡ್ ನೈಸ್. ನೀವು ಹಾಕೊಬೇಕಿತ್ತು ಸರ್, ಚೆನ್ನಾಗಿ ಕಾಣ್ತಿದ್ರಿ. ಸೊ ಇವಾಗ ದರ್ಶನಿಗೆ ಓಡ್ತಾ ಇದ್ದೀವಿ. ಸಿದ್ಧಾಂತ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಂದು ಔಟ್ಫಿಟ್ಟು ಚೆನ್ನಾಗಿದೆ ಇವತ್ತು, ಕ್ರೇಜಿಯಾಗಿ ಕಾಣ್ತಿದೆ. ಸೊ ಇನ್ನೊಂದೇನೆಂದರೆ ನಿಮ್ಗೆ ಗೊತ್ತಿರೋ ವಿಷಯನೇ, ಅಲ್ಲಿ ಹೊರಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ, ಯಾವ ದೇವಸ್ಥಾನಕ್ಕೆ ಹೋದರೂ ಅಲೋ ಮಾಡಲ್ಲ. ಸೊ ಹೋಗ್ಬಿಟ್ಟು ಬಂದಾಗ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಪಾರ್ಟ್ 1 ಬ್ಲಾಗ್ ಇವತ್ತಿನ ಡೇ ಫುಲ್ ಲೆಂತೆ ಆಗ್ಬಿಡುತ್ತೆ, ಒಂದು ವಿಡಿಯೋ ಮಾಡಿ. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ತುಂಬ ವರ್ಷಗಳಾದ್ಮೇಲೆ ಹೋಗ್ತಿದ್ದೀವಿ. ನಿಜ, ನಾನು ಹೋಗಿಲ್ಲ, ಬಟ್ ನೆನಪಿಲ್ಲ. ಹೋಗಿರ್ತೀನಿ ಮುಂಚೆ, ನಾನು ಬಟ್ ಇವಾಗ ನೆನಪಿಲ್ಲ. ಹೋಗಿರೋದು. ಸೊ ನೋಡೋಣ, ಇನ್ನೊಂದ್ಸರಿ ಮರ್ತೋಗಿದೆ ಎಲ್ಲ. ಸೊ ನಾಳೆ ಬೆಳಗ್ಗೆ ಕರೆಕ್ಟ್ 4 o'clock ಇಲ್ಲಿಂದ ಮುಳ್ಳಂಗಿರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಅದು ಕ್ರೇಜಿ ಆಗಿರುತ್ತೆ. ಅದು ನೆಕ್ಸ್ಟ್ ಬ್ಲಾಗ್ಗೆ ಅಪ್ಲೋಡ್ ಮಾಡ್ತೀನಿ. ಗೈಸ್ 1 ಸೆಕೆಂಡ್ ಬೇಗ ಇಲ್ಲಿ ಈ ಕಡೆ ತಿರ್ಗಿ ನೋಡಿ.
ನನ್ನ ಔಟ್ಫಿಟ್ ಹೆಂಗೆ ಕಾಣಿಸ್ತಿದೆ? ಬೇಗ 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 ಬೇಗ. ಸೂಪರಾ? ಇಷ್ಟು ಸಾಕು, ಮನಸ್ಫೂರ್ತಿ ಸಮಾಧಾನ ಆಯಿತು. ಹಾಂ ಹಾಂ, ನಿನಗೆ ಗೊತ್ತು, ನಾಳೆ ಮಾಡ್ತೀನಿ, ನಾಳೆ ಲಾಗಲ್ಲಿ ರೋಸ್ಟ್ ಮಾಡ್ತೀನಿ. ಲೋ ಬೇಗ ಬೇಗ ಬರ್ರೋ, ಎಷ್ಟು ಲೇಟ್ ಮಾಡ್ತೀರಿ ಹೇಳಿ ನೀವು? ಇವತ್ತು ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ, ಅದಕ್ಕೆ ಫುಲ್ ಮುಂದೆ ಹೋಗ್ತಾ ಇದ್ದೀನಿ. ನಾನೇ ಮುಂದೆ ಯಾರಿದ್ದಾರೆ? ಎಲ್ಲ ಹುಡುಗರು ಇದ್ದಾರೆ, ನೋಡ್ಬಿಡಿ ಗೈಸ್. ನಂಗೆ ನನ್ಗ ನೋಡಿ ನೋಡಿ, ಇಬ್ರು ಮ್ಯಾಚಿಂಗ್, ನಾವಿಬ್ರು ಮ್ಯಾಚಿಂಗ್. ಮತ್ತೆ ನಾವೆಲ್ಲ ಫುಲ್ ರಾಯಲ್ ಆಗಿರ್ತೀವಿ, ವೈಟ್ ಅಂಡ್ ವೈಟ್. ಹಾ, ಗ್ಲಾಸ್ ತಗೊಂಡು ಏನು ಮಾಡ್ತೀಯ? ಓ, ಗ್ಲೋ ಆಗುತ್ತಾ? ಸೊ ಗೈಸ್ ನೋಡಿ, ನಮ್ಮ ಫ್ರೆಂಡ್ಸು, ನಮ್ಮ ಗ್ಯಾಂಗು ಎಲ್ಲ ಹಿಂಗಿರುತ್ತೆ. ಕ್ರೇಜಾಗಿ ಮಜಾ ಮಾಡ್ಬೋದು. ಸೊ ದರ್ಶನ ಮುಗಿಸಿ ಬ್ಲಾಗ್ ಏನು ಮಾಡ್ತೀನಿ. ಫಸ್ಟ್ ದರ್ಶನ ಮುಗಿಸ್ಕೊಂಡು ಈಚೆ ಬರೋಣ. ಓಕೆ, ಲೆಟ್ಸ್ ಗೋ. ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ನೋಡಿ ಗೈಸ್, ಇದು ಹೆಂಗಿದೆ ಜಾಗ, ಸೂಪರ್ ಆಗಿದೆ ಅಲ್ಲ. ಮುಂಚೆ ಇತ್ತನ ಹಿಂಗೆ ಈ ಥರ? ನಾನು ನೋಡೇ ಇಲ್ಲ, ಇದೆ ಇಲ್ಲ, ಬಟ್ ನಂಗೆ ಹೌದೌದು ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ಸೊ ಈ ಬ್ಲಾಗ್ ನೀವು ತುಂಬ ಎಂಜಾಯ್ ಮಾಡಿರ್ತೀರ ಅನ್ಕೊಳ್ತೀನಿ. ಪಾರ್ಟ್ 1 ಇದು, ಪಾರ್ಟ್ 2 ನಾಳೆ ಬರುತ್ತೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್, ಬಾಯ್ ಬಾಯ್. ನಾಳೆ ಮುನಂಗೇರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಿಗೋಣ. ಸಿ ಬಾಯ್. 3 hours later. ಯಾಕೆ ಸೊ ಏನಾಗಿರುತ್ತೆ, ದಾಕ್ಷಾಯಣಿ ಬಂದಿರ್ತಾಳೆ. ದಾಕ್ಷಾಯಣಿ ಬಂದ್ಬಿಟ್ಟು ಏನ್ ನೋಡ್ತಿರ್ತಾಳೆ, ಬಂದು ಕೇಳ್ತಾಳೆ, ನೀನ್ ನೋಡ್ ಖಂಡಿಸ್ತಾರೆ ತರ ಯಾವ್ದು ನಿನ್ನ ಆಯ್ತಾ ಅಂತ ಕೇಳ್ತಾಳೆ. ಏನು ಜೋಕು? ಸ್ಯಾಂಡ್ರಾ ಇವತ್ತಿಂದ ಅದೇ ಬ್ಲಾಗ್ ಆವಾಗಲೇ ಎಂಡ್ ಮಾಡಿದೆ. ನಾವು ಅದೇ ನೈಟ್ ಮಲ್ಕೊಂಡೋಗಿ ಇಷ್ಟು ಜನ ಮಲ್ಕೊಂಡಿದ್ದಾರೆ. ಇಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು 5 ರೂಮ್ ಇದೆ. 5 ರೂಮಲ್ಲೂ ಎಲ್ಲರೂ 8 ಜನ ಮಲ್ಕೊಂಡಿದ್ದಾರೆ. ಅದರಲ್ಲಿ ನಾನು ಇನ್ನು ಮಾತ್ರ ನೋಟ್ ಆಗಿದ್ದೀವಿ. ಯಾಕಂದರೆ ಫಸ್ಟ್ ರೂಮ್ ಇರೋದು ನಮಗೆ ನೋಡಿ ಮೆಸೇಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದು ನೋಡಿ ಇಲ್ಲಿ ಏನಂತ ಬಂದಿದೆ, ನಾನು ಇನ್ನು ಹೆವಿ ಕಿರ್ಚಾಡ್ತಿದ್ವಿ. ಯಾಕೆ ನಾವು ಕಿರ್ಚಾಡಿ ನಮಗೆ ನಗ್ತಾ ಇದ್ದಾನೆ. ಮೆಸೇಜ್ ಹಾಕ್ಬಿಟ್ಟಿದ್ದಾರೆ, ನನ್ನ ಹೆಸರು ಬಂದಿಲ್ಲ, ಅವನ ಹೆಸರು ಬಂದಿದ್ವಿ. ಬಿ ಸೈಲೆಂಟ್. ಇಲ್ಲಿ ನೋಡಿ ನಮಗೋಸ್ಕರ ಮೆಸೇಜ್ ಹಾಕಿ ನಾನೇನಂತ ಹಾಕ್ತೆ, ನೀರಿಲ್ಲ ಮ್ಯಾಮ್, ಒಂದು ಸ್ವಲ್ಪ ನೀರು ಬೇಕು ಅಂತ ಹೇಳಿ ಎಲ್ಲ ಮಲ್ಕೋ ಅಂತ ಹೇಳಿ. ನಾಳೆ ಇದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ, ಅದು ನಾಡಿದ್ದು ಬ್ಲಾಗಲ್ಲಿ ಬರುತ್ತೆ. ವೇಟ್ ಮಾಡ್ತೀರಿ ಏನಾಗುತ್ತೆ ಅಂತ.